ಸಿಕಂದರ್. ಇದು ಎ.ಆರ್. ಮುರುಗದಾಸ್ ಅವರು ಡೈರೆಕ್ಟ್ ಮಾಡಿ ಸಲ್ಮಾನ್ ಖಾನ್ ಹಾಗೂ ರಶ್ಮಿಕಾ ಮಂದಣ್ಣ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರೋ ಮೂವಿ. ಇದೊಂದು ಪೊಲಿಟಿಕಲ್ ಆಕ್ಷನ್ ಡ್ರಾಮಾ ಮೂವಿ. ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ನಮ್ಮ ಲೀಡ್ ರೋಲ್ ಒಬ್ಬ ಮಹಾರಾಜ ಇರ್ತಾನೆ. ಜನಗಳ ಮಧ್ಯೆ ತುಂಬಾ ಹೆಸರು ಮಾಡಿರ್ತಾನೆ. ಹೀಗೆ ಒಂದಿನ ನಮ್ಮ ಹೀರೋದು ಮಿನಿಸ್ಟರ್ ಮಗನ್ ಕೂಡ ಕಿರಿಕ್ ಆಗುತ್ತೆ. ಅದಾದ್ಮೇಲೆ ಅವನ ಲೈಫ್ ಅಲ್ಲಿ ಒಂದು ಹಾರ್ಟ್ ಬ್ರೇಕಿಂಗ್ ಇವೆಂಟ್ ಆಗುತ್ತೆ. ಅಲ್ಲಿಂದ ಅವನು ಮುಂಬೈಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಾನೆ. ಅವನ್ ಯಾಕೆ ಮುಂಬೈಗೆ ಹೋದ, ಅಲ್ಲಿ ಏನಾಯ್ತು, ಮಿನಿಸ್ಟರ್ ಮಗ ಇವನ್ ಮೇಲೆ ರಿವೆಂಜ್ ತಗೊಂಡ ಇಲ್ವಾ ಅನ್ನೋದೇ ಮೂವಿದು ಮೇನ್ ಸ್ಟೋರಿ ಲೈನ್. ನನಗೆ ಇಷ್ಟ ಆಗಿರೋ ವಿಚಾರಗಳಿಗೆ ಬಂದ್ರೆ, ಒಂದಿಷ್ಟು ಆಕ್ಷನ್ ಸೀನ್ಸ್ ಗಳನ್ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಮತ್ತೆ ಕೆಲವು ಎಮೋಷನಲ್ ಸೀನ್ಸ್ ಆಡಿಯನ್ಸ್ಗೆ ವರ್ಕ್ ಆಗ್ತಾವ ಅಂತ ಅನಿಸ್ತು. ಅದನ್ ಬಿಟ್ರೆ ಮೂವಿಲಿ ಹೇಳ್ಕೋವಂತ ಒಳ್ಳೆ ಪೋರ್ಷನ್ಸ್ ಏನ್ ಇರ್ಲಿಲ್ಲ. ಇಲ್ಲಿ ನನಗೆ ಇಷ್ಟ ಆಗದೆ ಇರೋ ವಿಚಾರಗಳಿಗೆ ಬಂದ್ರೆ, ಇದು ತುಂಬಾ ಔಟ್ಡೇಟೆಡ್ ಸ್ಟೋರಿ. ಹೊಸತನ ಅಂತ ಏನೂ ಇರ್ಲಿಲ್ಲ. ಪ್ರತಿ ಸೀನ್ಸ್ ಗಳನ್ನು ನೋಡಿದಾಗ ಇದನ್ನ ಎಲ್ಲೋ ನೋಡಿದ ತರ ಫೀಲ್ ಬರ್ತಾ ಇತ್ತು. ಇಲ್ಲಿ ಒನ್ ಲೈನ್ ಸ್ಟೋರಿ ಡೀಸೆಂಟ್ ಆಗೇ ಇದ್ರು ಅದನ್ನ ಒಂದು ಒಳ್ಳೆ ಸ್ಕ್ರಿಪ್ಟ್ ಆಗಿ ಡೆವಲಪ್ ಮಾಡಿ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಡೈರೆಕ್ಷನ್ ಟೀಮ್ ಅವರು ತುಂಬಾ ಫೇಲ್ ಆಗಿದ್ದಾರೆ ಅಂತ ಹೇಳ್ತೇನೆ. ನರೇಶನ್ ತುಂಬಾ ಫ್ಲಾಟ್ ಇತ್ತು. ಮೂವಿಲಿ ಎಲ್ಲಿ ಒಂದು ಹೈ ಮೂಮೆಂಟ್ಸ್ ಅಂತ ಏನೂ ಇರ್ಲಿಲ್ಲ. BGM ಮತ್ತೆ ಸಾಂಗ್ಸ್ ತುಂಬಾ ಎವರೇಜ್ ಆಗೇ ಇತ್ತು. ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದ್ರೆ, ಅವಾಗ್ಲೇ ಹೇಳ್ದಂಗೆ ಇಲ್ಲಿ ನರೇಶನ್ ತುಂಬಾ ಫ್ಲಾಟ್ ಆಗಿತ್ತು. ಮೂವಿಲಿ ಒಂದು ಕಂಟಿನ್ಯೂಯಸ್ ಫ್ಲೋ ಅಂತ ಇರ್ಲಿಲ್ಲ. ಫಸ್ಟ್ ಹಾಫ್ ತುಂಬಾ ಲ್ಯಾಗ್ ಅನ್ನಿಸ್ತು. ಫಸ್ಟ್ ಹಾಫ್ ಎಂಡ್ ಆಗಿದ್ ನೋಡಿ ಆಯ್ತಪ್ಪ, ಇವಾಗಾದ್ರೂ ಒಂದು ಸ್ಟೇಜ್ ಸೆಟ್ ಆಗಿದೆ, ಸೆಕೆಂಡ್ ಹಾಫ್ ಅನ್ನ ಡೀಸೆಂಟ್ ಆಗಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರಿ ಡೆವಲಪ್ ಮಾಡೋದ್ರಲ್ಲಿ ಡೈರೆಕ್ಟರ್ ತುಂಬಾ ಫೇಲ್ ಆಗಿದ್ದಾರೆ. ಸೆಕೆಂಡ್ ಹಾಫ್ ನ ಇವರು ಒಂದು ಒಳ್ಳೆ ಎಮೋಷನಲ್ ಆಗಿ ಮಾಡ್ಬೋದಿತ್ತು, ಬಟ್ ಅದಾಗಿಲ್ಲ. ಕ್ಲೈಮ್ಯಾಕ್ಸ್ ಬಿಲೋ ಎವರೇಜ್ ಆಗೇ ಇತ್ತು. ಓವರ್ ಆಲ್ ಆಗಿ ಹೇಳೋದಾದ್ರೆ, ಇದು ಒಂದು ಔಟ್ಡೇಟೆಡ್ ಸ್ಟೋರಿ. ಒಂದು ಡೀಸೆಂಟ್ ಎಮೋಷನಲ್ ಒನ್ ಲೈನ್ ಸ್ಟೋರಿ ಇಟ್ಕೊಂಡು ಅದನ್ನ ಇವರು ಒಂದು ಒಳ್ಳೆ ಸ್ಟೋರಿ ಆಗಿ ಡೆವಲಪ್ ಮಾಡಿ ಸ್ಕ್ರೀನ್ ಮೇಲೆ ತರೋದ್ರಲ್ಲಿ ಫೇಲ್ ಆಗಿದ್ದಾರೆ. ಇದು ಒಂದು ಥಿಯೇಟರ್ ಅಲ್ಲಿ ಬಿಲೋ ಎವರೇಜ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಹೇಳ್ತೇನೆ. ಐ ಗಿವ್ 2 ಔಟ್ ಆಫ್ 5 ಸ್ಟಾರ್ಸ್. ಇನ್ನ ಸಲ್ಮಾನ್ ಖಾನ್ ಅವರು ಕಳೆದ 2-3 ಮೂವಿಯಿಂದ ನೋಡ್ತಾ ಇದ್ದೀನಿ, ಅವರು ತುಂಬಾ ಯಾಕೋ ಆಕ್ಟಿಂಗ್ ಅಲ್ಲಿ ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಅದು ಈ ಮೂವಿಲೂ ಕ್ಯಾರಿ ಆಗಿದೆ. ಐ ಹೋಪ್ ನೆಕ್ಸ್ಟ್ ಮೂವಿಲಾದರೂ ಅವ್ರು ಒಂದು ಒಳ್ಳೆ ಕಂಬ್ಯಾಕ್ ನ ಕೊಡ್ತಾರಂತ ಅನ್ಕೋತೀನಿ.